ಸಹ ಕರ್ಕೊಂಡ್ಬಂದು ದಾರಿ ತೋರಿಸ್ತವೆ. ಸೊ ಇಲ್ಲೇ ಅಜ್ಜಿ ಕುಂತಿದೆ ಅಲ್ವಾ, ಆ ಅಜ್ಜಿನೇ ಫುಲ್ಲಾಗಿ ಮೇಂಟೈನ್ ಮಾಡೋದು ಕ್ಲೀನಿಂಗು ಎಲ್ಲ. ಸೊ ಇವತ್ತು ನಾವು ಇಲ್ಲಿ ದೀಪಗಳನ್ನ ಹಚ್ತಾ ಇದ್ರಿ. ಸುಮ್ಮನೆ ಖುಷಿ, ಯಾವುದೇ ರೀತಿ ಒಂದು ಏನು ಇದಿಲ್ಲ, ಸುಮ್ಮನೆ ಖುಷಿಗೆ ಒಂದು ಚೆನ್ನಾಗಿರಲಿ ಅಂತೇಳಿ ದೇವಸ್ಥಾನ ಫುಲ್ಲು ದೀಪಗಳು ಹಚ್ತಾ ಇರೋ ಅಂಥದ್ದು. ಸೊ ಇವರು ಎಲ್ಲೋ ಟಿ ಶರ್ಟ್ ಹಾಕಿರೋರು ತುಂಬ ಖುಷಿಯಿಂದ, ಅವರು ಏನೋ ಬೇಡಿಕೆ ಇರ್ಬೋದು ಏನೋ ಗೊತ್ತಿಲ್ಲ, ಸೊ ಅವರು ಹಚ್ತಾ ಇದ್ರು. ಅವ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಹಾಗೆ ಹಚ್ತಾ ಇದ್ರಿ. ಸಾಯಂಕಾಲ ಒಂದು 6 ಗಂಟೆಯಲ್ಲಿ ತುಂಬ ಚೆನ್ನಾಗಿರ್ತಾಯಿತ್ತು, ಸುತ್ತಲೂ ದೀಪಗಳು ಇಟ್ಟು ಅದು ನೋಡೋದು ನೋಡಿ, ಅದು ನೋಡ್ಬೇಕಂದಾಗಲೇ ನಮಗೆ ಬಾಡಿ ಎಲ್ಲ ಜುಮ್ ಅನ್ನುತ್ತೆ ಆ ವೈಬ್ರೇಷನು. ಸೊ ನಾವು ಸ್ಟ್ರೈಟಾಗಿ ಆ ದೇವಸ್ಥಾನಕ್ಕೆ ಬಂದಾಗ ಇನ್ನೆಷ್ಟು ವೈಬ್ರೇಷನ್ಸ್ ಇರುತ್ತೆ, ಆ ದೇವಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಲ್ವಾ. ಸೊ ನೀವು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ, ಆ ದೇವಿ ಆಶೀರ್ವಾದನೂ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಆ ದೇವರು